मणि पद्मे हूँ। नमो तसा भगवतो अरहतो सम्मा ಸಂಪದ್ದಸಾ. ಎಲ್ಲರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಬುದ್ಧ ಪೂರ್ಣಿಮೆ ಇದೆ. ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಈ ವರ್ಷದ ಬುದ್ಧ ಪೂರ್ಣಿಮಾ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ನಿಮ್ಮೆಲ್ಲ ಆಸೆಗಳು ನೆರವೇರಲೆಂದು ನಾನು ಪ್ರಾರ್ಥಿಸುತ್ತೇನೆ. ಇಂದು ನಾವು ಬುದ್ಧ ಪೂರ್ಣಿಮೆಯ ದಿನ ಬುದ್ಧನ ಪೂಜೆಯನ್ನು ಆಚರಣೆ, ಧ್ಯಾನ ಮಾಡುವುದರ ಜೊತೆಗೆ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಯಾವ ರೀತಿ ಮಧ್ಯಮ ವರ್ಗದವರು ಅವರ ಒಂದು ಸಿದ್ಧಾಂತಗಳನ್ನು ಪಾಲನೆ ಮಾಡಿ ಅತಿಯಾದ ಖರ್ಚನ್ನು ಮಾಡದೆ, ಅತಿಯಾದ ಕಂಜೂಸುತನವನ್ನು ಮಾಡದೆ, ಸಣ್ಣ ಸಣ್ಣ ಹೂಡಿಕೆ ಮಾಡಿ ಯಾವ ರೀತಿ ತಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ ಗೌತಮ ಬುದ್ಧರ ತಮ್ಮ ಉಪದೇಶದಲ್ಲಿ ಮಾಡಬಹುದು ಅಂತ ಹೇಳಿರುವಂತೆ, ಮಧ್ಯಮ ವರ್ಗದವರು ಅತಿಯಾದ ಖರ್ಚನ್ನು ಮಾಡದೆ, ಅತಿಯಾದ ಕಂಜೂಸುತನವನ್ನು ಮಾಡದೆ ಯಾವ ರೀತಿ ಹಣವನ್ನು ಹೂಡಿಕೆ ಮಾಡಬೇಕೆಂದು ತಿಳಿಸಿದ್ದಾರೆಂದು ಮುಂದೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಪ್ರತಿಯೊಬ್ಬರು ಹೊಸ ಬಟ್ಟೆಯನ್ನು, ಬಂಗಾರವನ್ನು ಖರೀದಿಸುತ್ತಾರೆ. ಆದರೆ ಇಂದು ನೀವು ಕೇವಲ ಬಂಗಾರ, ಬೆಳ್ಳಿಯನ್ನು ಮಾತ್ರ ಖರೀದಿಸಿದರೆ ಈ ವರ್ಷ ನೀವು ಗೋಲ್ಡ್ ಬಾಂಡ್ಸ್ಗಳನ್ನು, ಮ್ಯೂಚುವಲ್ ಫಂಡು, ETF ಮತ್ತು ಪೋಸ್ಟ್ ಆಫೀಸಿನ ಒಳ್ಳೆಯ ಸ್ಕೀಮ್ನಲ್ಲಿ, ಸೇವಿಂಗ್ನಲ್ಲಿ ಹಣವನ್ನು ಸ್ವಲ್ಪ ಸ್ವಲ್ಪ ಹೂಡಿಕೆಯನ್ನು ಮಾಡೋದು ಈ ವರ್ಷ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಬುದ್ಧ ಪೂರ್ಣಿಮೆಯ ಒಳ್ಳೆಯ ದಿನ ನೀವು ಈ ಥರ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದೆ ಒಳ್ಳೆಯ ರಿಟರ್ನು ಸಿಗುತ್ತೆ. ಬುದ್ಧನು ತಮ್ಮ ಸಂದೇಶದಲ್ಲಿ ತಿಳಿಸಿರ್ತಾರೆ ಏನಂದರೆ, ಬೇರೆಯವರು ಖರೀದಿಸುತ್ತಾರೆ ಅಂತ ನಾವು ಖರೀದಿಸುವುದಲ್ಲ. ಅದು ಬಂಗಾರ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳಾಗಿರ್ಬೋದು. ಆ ವಸ್ತು ನಿಮಗೆ ಅಗತ್ಯ ಇದೆನಾ, ಅದರ ಅವಶ್ಯಕತೆ ನಿಮಗಿದೆನಾ, ಹಾಗಿದ್ರೆ ಮಾತ್ರನೇ ನೀವು ಆ ವಸ್ತುವನ್ನು ಖರೀದಿಸಿರಿ. ಬೇರೆ ಯಾರೋ ಪಕ್ಕದ ಮನೆಯವರು ಇನ್ಯಾರೋ ಆ ವಸ್ತು ತೊಗೊಂಡಿದ್ದಾರೆ ಅಂತ ನಿಮಗೆ ಅವಶ್ಯಕತೆ ಇಲ್ಲದೆ ಸುಮ್ಮನೆ ಆ ವಸ್ತುವನ್ನು ಖರೀದಿಸಿ ನಿಮ್ಮ ಹಣವನ್ನು ವೇಸ್ಟ್ ಮಾಡೋ ಬದಲು ನೀವು ಅದೇ ಹಣವನ್ನು ಬೇರೆ ಯಾವುದಾದ್ರೂ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಬುದ್ಧನು ಸಂದೇಶದಲ್ಲಿ ಹೇಳದಂತೆ ಜ್ಞಾನವೇ ಅಸಲಿಯಾದ ಸಂಪತ್ತೆಂದು ಹೇಳಿದ್ದಾರೆ. ಹೀಗಾಗಿ ನೀವು ಯಾವುದು ಸರಿಯಾದ ಇನ್ವೆಸ್ಟ್ಮೆಂಟ್, ಯಾವುದು ತಪ್ಪು ಎಂದು ನೀವು ತಿಳಿದುಕೊಳ್ಳಬೇಕು. ಅದರ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಇನ್ನು ಬುದ್ಧನು ಜೀವನದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಹೋಗಬೇಕೆಂದು ಹೇಳಿರುತ್ತಾರೆ. ಇದನ್ನು ನಾವು ಅಸೆಟ್ ಅಲೋಕೇಶನ್ ಎಂದು ಕರೆಯುತ್ತೇವೆ. ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡದೆ ನಮ್ಮ ಹೂಡಿಕೆಯು ಡೈವರ್ಸಿಫಿಕೇಷನ್ ಆಗಿರಬೇಕು. ಅಂದರೆ ನಾವು ಇಂದು ಕೇವಲ ಬಂಗಾರವನ್ನು, ಬಟ್ಟೆಯನ್ನು ಮಾತ್ರ ಖರೀದಿಸದೆ ಗೋಲ್ಡ್ ಬಾಂಡ್ಗಳು, ಪೋಸ್ಟ್ ಆಫೀಸಿನ ಸೇವಿಂಗ್ ಸ್ಕೀಮ್ಗಳು, ಮ್ಯೂಚುವಲ್ ಫಂಡ್ಗಳು ಮತ್ತು ETF ನಂತಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ನೀವು ಹೂಡಿಕೆಯನ್ನು ಮಾಡಿ. ಇಂದು ಒಳ್ಳೆಯ ದಿನ ಆಗಿರೋದ್ರಿಂದ ಇವತ್ತಿನಿಂದಲೇ ನೀವು SIPಯನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಹಣದ ಹಂಚಿಕೆಯು ಸರಿಯಾಗಿ ಇರಬೇಕು. ನಿಮ್ಮ ಪೋರ್ಟ್ಫೋಲಿಯೋ ಯಾವಾಗಲೂ ಬ್ಯಾಲೆನ್ಸ್ನಲ್ಲಿ ಇರಿಸಿ. ಬುದ್ಧನ ನಿರ್ವಾಣದಲ್ಲಿ ಹೇಳಿರುವಂತೆ ಮೋಕ್ಷದ ಅರ್ಥ ಎಲ್ಲ ಆಸೆಗಳಿಂದ, ಬಂಧನದಿಂದ ಮುಕ್ತಿಯನ್ನು ಹೊಂದುವುದು, ಸ್ವಾತಂತ್ರ್ಯವನ್ನು ಪಡೆಯುವುದಾಗಿದೆ. ಹಾಗೆಯೇ ಫೈನಾನ್ಷಿಯಲ್ ಫ್ರೀಡಮ್ನ ಅರ್ಥ ಸಾಲದ ಮತ್ತು ಹಣದ ಚಿಂತೆಯಿಂದ ಮುಕ್ತಿ ಮತ್ತು ಸ್ವಾತಂತ್ರ್ಯವನ್ನು ಹೊಂದುವುದು. ದ ಪವರ್ ಆಫ್ ಕಂಪೌಂಡಿಂಗ್. ಬುದ್ಧನು ಹೇಳುವಂತೆ ಯಾವ ರೀತಿ ಹನಿ ಹನಿಯಾಗಿ ಕೊಡದಲ್ಲಿ ನೀರು ತುಂಬುವುದೋ
ಹಾಗೆಯೇ ಇಂದು ನಾವು ಮಾಡಿದ ಸಣ್ಣ ಸಣ್ಣ ಉಳಿತಾಯ ಮುಂದೆ ಪವರ್ ಆಫ್ ಕಂಪೌಂಡಿಂಗ್ ಆಗಿ ದೊಡ್ಡ ಮೊತ್ತದ ರಿಟರ್ನ್ ನಿಮಗೆ ಸಿಗುವುದು. ಹೀಗಾಗಿ ಬುದ್ಧ ಪೂರ್ಣಿಮೆದ ಒಳ್ಳೆಯ ದಿನ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ನೀವು ಸಿಪ್ ಅನ್ನು ಸ್ಟಾರ್ಟ್ ಮಾಡಿ. ಬುದ್ಧನು ಉಪದೇಶದಲ್ಲಿ ಹೇಳಿರುವಂತೆ ಅತಿಯಾದ ಆಸೆ, ಅತಿಯಾದ ಭಯ ಎರಡೂ ಕೂಡ ಅಪಾಯಕಾರಿ. ನೀವು ಯಾವಾಗಲೂ ಸ್ಥಿತಪ್ರಜ್ಞವಾಗಿರಬೇಕು ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞೆ ಅಂದರೆ ಏನು? ಅಂದರೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ, ಶೇರ್ ಮಾರ್ಕೆಟ್ಗಳಲ್ಲಾಗಿರ್ಬೋದು, ETF ಅಥವಾ ಯಾವುದೇ ಒಂದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ನೀವು ಹಣವನ್ನು. ನಿಮಗೆ ಗೊತ್ತಿದೆ ಮಾರ್ಕೆಟು ಸ್ವಲ್ಪ ಕೆಳಗಡೆ ಹೋಗ್ಬೋದು, ಮೇಲ್ಗಡೆ ಹೋಗ್ಬೋದು, ಒಂದೇ ರೀತಿ ಯಾವತ್ತೂ ಇರಲ್ಲ. ಆವಾಗ ನಿಮಗೆ ಭಯ ಆಗುತ್ತೆ, ನಾನು ಹೂಡಿಕೆ ಮಾಡಿದ ದುಡ್ಡು ಲಾಸ್ ಆಗುತ್ತೇನೋ ಅಂತ. ನಿಮಗೆ ಈ ಚಿಂತೆ ಬೇಡ, ನೀವು ತಾಳ್ಮೆ ಇಟ್ಕೋಬೇಕು. ಯಾಕಂದರೆ ಮಾರ್ಕೆಟು ಕೆಳಗೆ ಮೇಲೆ ಹೋಗೋದು ಸಹಜ, ಅದು ಅದೇ ರೀತಿಯೇ ನಡೆಯೋದು. ಆದರೆ ಕೊನೆಗೆ ಹೋಗೋದು ಮತ್ತೆ ಮೇಲೇ. ಕೊರೋನಾ ಟೈಮಲ್ಲಿ ಕೂಡ ಮಾರ್ಕೆಟು ಕೆಳಗೆ ಬಂದಿತ್ತು, ಆದರೆ ಮತ್ತೆ 1 ವರ್ಷ 2 ವರ್ಷದಲ್ಲೇ ಚೇತರಿಸ್ಕೊಂಡು ಮತ್ತೆ ತಿರ್ಗಾ ಮೇಲೋಯ್ತು. ಈ ಥರ ಮೇಲೆ ಹೋಗೋದು ಕೆಳಗೆ ಹೋಗೋದು ಸಹಜನೇ, ಆದರೆ ಮತ್ತೆ ಲಾಸ್ಟಿಗೆ ಹೋಗೋದು ಮೇಲೇ ಅದು. ಹೀಗಾಗಿ ನಿಮ್ಮ ಹೂಡಿಕೆ ಯಾವತ್ತೂ ಲಾಸ್ ಆಗಲ್ಲ. ಅದು ಸ್ವಲ್ಪ ತಾಳ್ಮೆಯಿಂದ ಕಾದರೆ ನೀವು ಒಳ್ಳೆಯ ಒಂದು ದೊಡ್ಡ ಮೊತ್ತದ ರಿಟರ್ನ್ ನಿಮಗೆ ಸಿಗುತ್ತೆ. ಆದರೆ ನೀವು ತಾಳ್ಮೆಯನ್ನು ಇಟ್ಕೋಬೇಕು, ಭಯ ಪಡಬಾರ್ದು. ನಿಮ್ಮ ಭಾವನೆಗಳ ಮೇಲೆ ನಿಮ್ಮ ಹಿಡಿತವನ್ನು ಇಟ್ಕೋಬೇಕು. ಗೌತಮ್ ಬುದ್ಧರು ಜ್ಞಾನ ಮತ್ತು ಧ್ಯಾನ ಎರಡರಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ಉಪದೇಶವನ್ನು ನೀಡುತ್ತಿದ್ದರು. ಅದೇ ರೀತಿಯಾಗಿ ನಾವು ಈಕ್ವಿಟಿ ಮತ್ತು ಗೋಲ್ಡ್ ಎರಡರಲ್ಲಿಯೂ ಸಮಾನವಾಗಿ ನಮ್ಮ ಹೂಡಿಕೆಯನ್ನು ಮಾಡಬೇಕು. ಹೀಗಾಗಿ ನೀವು ಇಂದಿನ ಒಳ್ಳೆಯ ದಿನ ಬಂಗಾರವನ್ನು, ಬೆಳ್ಳಿಯನ್ನು, ಬಟ್ಟೆಯನ್ನು ಖರೀದಿಸುವ ಜೊತೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಸ್ಕೀಮಲ್ಲಿ ಸಣ್ಣ ಮೊತ್ತದ ಇನ್ವೆಸ್ಟ್ಮೆಂಟು ಸ್ಟಾರ್ಟ್ ಮಾಡಿರಿ. ವೆಲ್ತ್ ಈಸ್ ದಿ ಎಬಿಲಿಟಿ ಟು ಫುಲ್ಲಿ ಎಕ್ಸ್ಪೀರಿಯನ್ಸ್ ಲೈಫ್. ಧ್ಯಾನವು ಮನವನ್ನು ಶಾಂತಿ ಇಡುವ ಹಾಗೆ ನಿಮ್ಮ ಸರಿಯಾದ ಹೂಡಿಕೆಯ ನಿರ್ಧಾರಗಳು ನಿಮ್ಮ ಭವಿಷ್ಯತ್ತಿನ ಜೀವನವನ್ನು ಶಾಂತಿಯಿಂದ ಇರುವಂತೆ ಮಾಡುತ್ತವೆ. ನೆನಪಿರಲಿ, ಎಲ್ಲಕ್ಕಿಂತ ದೊಡ್ಡ ಅಸೆಟ್ಟು ನಿಮ್ಮ ಜ್ಞಾನ ಆಗಿದೆ. ಗೌತಮ್ ಬುದ್ಧರು ಯಾವಾಗಲೂ ಜ್ಞಾನವು ನಿಂತ ನೀರಾಗಿರಬಾರದು, ಅದು ಜ್ಞಾನವು ಹರಿಯುವ ನದಿ ಹಾಗೆ ಬೆಳೆಯುತ್ತಾ ಹರಿಯುತ್ತಾ ಇರಬೇಕು. ಹೊಸ ಹೊಸ ಜ್ಞಾನವನ್ನು ಪಡೆದುಕೊಳ್ಳುತ್ತಿರಬೇಕು. ಈ ಬುದ್ಧ ಪೂರ್ಣಿಮಾ ಇಂದು ಬುದ್ಧನ ಮುಂದೆ ಕೇವಲ ಜ್ಯೋತಿಯನ್ನು ಮಾತ್ರ ಬೆಳಗಿಸದೆ ನಿಮ್ಮ ಮನದಲ್ಲಿರುವ ಫೈನಾನ್ಷಿಯಲ್ ಅವೇರ್ನೆಸ್ನ ಜ್ಯೋತಿಯನ್ನು ಕೂಡ ಬೆಳಗಿಸಿ. ಸಾಲದಿಂದ ಮುಕ್ತಿಯೇ ನಿಜವಾದ ಮನಃಶಾಂತಿಯಾಗಿದೆ. ಫ್ರೆಂಡ್ಸ್, ನನ್ನ ಸ್ಪಿರಿಚುವಲ್ ಮತ್ತು ಫೈನಾನ್ಷಿಯಲ್ ಸಂಗಮದ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಥರದ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆನಪಿರಲಿ, ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಕಲಿಯುತ್ತಾ ಇರಿ, ಬೆಳೆಯುತ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.